ಅಯ್ಯೋ ಬ್ರೇಕ್ ಹಿಡಿತಾ ಇಲ್ವೇ? ನೀನಾ? ನಾನ್ ಬೇಕಂತ ಮಾಡ್ಲಿಲ್ಲ, ಬ್ರೇಕ್ ಫೇಲ್ ಆಯ್ತು. ಜರ್ಗೋ ಕಡೆ, ಜರ್ಗೋ ಕಡೆ. ಅಯ್ಯೋ ಭಾರಿ ಏಟ್ ಬಿದ್ದಿದೆ. ಮುದ್ಕಪ್ಪ ಗೊಟ್ಟಕ್ಕಂದ್ರು ಅಂದ. ಹೌದು, ತುಂಬಾ ಪೆಟ್ಟು ಬಿದ್ದಿದೆ. ಆ ಡ್ರೈವರ್ನ ಸುಮ್ಮನೆ ಬಿಡಬಾರ್ದು. ಏನ್ರಿ ಏನ್ರಿ ಅದು? ನೋಡಿ ಸರ್, ಈ ಮುದುಕನ ಮೇಲೆ ಕಾರ್ ಹತ್ತಿಸ್ಬಿಟ್ಟಿದ್ದಾನ ಅವನು. ಇವನೇ ಸರ್. ಬಿಡ್ಬೇಡಿ ಸರ್ ಅವನ್ನ. ಹೇಳ್ದಾಕಿ ಸರ್ ಅವನ್ನ. ಬಿಡ್ಬೇಡಿ ಸರ್. ಇಳಿಯ ಕೆಳಕ್ಕೆ. ಸರ್ ಅವ್ನ್ ತಪ್ಪಲ್ಲ ಸರ್. ಸುಮ್ಮನೆ ಇಲ್ಲ ಸರ್, ನಿಜವಾಗ್ಲೂ ಇಲ್ಲ ಸರ್. ಅದು ನೀ ಸುಮ್ಮನೆ ನಾನೆಲ್ಲ ಹೇಳ್ತೀನಿ ಸರ್. ಅದೇನಾಯ್ತು ಅಂದ್ರೆ ನಾನು ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ನ, ಸಡನ್ ಆಗಿ ಮುದ್ಕ ಅಡ್ಡ ಬಂದು ಸಾಕ್ ಮಾಡಿ ಏನು ಪ್ರಾಣ ನಡೆಯ ಸ್ಟೇಷನ್. ಸರ್ ಅದು ಅದೇನಾಯ್ತು ಅಂದ್ರೆ ನಾನೆಲ್ಲ ಹೇಳಿದ್ದೀನಿ ಪೂರ್ಣಿಮಾ, ನೀ ಸುಮ್ಮನೆ ನಡೆಯ ಸ್ಟೇಷನ್. ಕಾನ್ಸ್ಟೇಬಲ್, ಎಸ್ ಸರ್. ಆ ಮುದ್ಕನ್ ಕರ್ಕೊಂಡು ಆಸ್ಪತ್ರೆ ಸೇರಿಸು. ಸರಿ ಸರ್. ನೋಡಿದ್ರ ಮೇಡಮ್, ಅವ್ನು ಯಾವಾಗ್ಲೂ ಹೀಗೇನೆ, ಬೇರೆಯವ್ರಿಗೆ ಸಹಾಯ ಮಾಡಕ್ ಹೋಗಿ ತಾನು ಸಿಕ್ಕಾಕೊಂಡು ಒದ್ದಾಡ್ತಾನೆ. ಅವನು ರೌಡಿ ಅನ್ನೋ ಒಂದು ಮುಖಾನೇ ನೀವು ನೋಡಿರೋದು. ಆದ್ರೆ ಕಷ್ಟದಲ್ಲಿರೋರ್ಗೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ಇನ್ನೊಂದು ಮುಖ ನಿಮ್ಗೆ ಗೊತ್ತಿಲ್ಲ. ಬರೀ ಅನ್ಯಾಯ ಅಕ್ರಮ ತುಂಬಿದ ಈ ಸಮಾಜದಿಂದ ದೇಸತ್ತು ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದಾನೆ, ಕೈಗಳನ್ನ ಒರಟು ಮಾಡ್ಕೊಂಡಿದ್ದಾನೆ. ಆದ್ರೆ ಅವನ ಹೃದಯ ಬಹಳ ವಿಶಾಲವಾದದ್ದು. ಇವತ್ತು ಸ್ಟೇಷನ್ ಅಲ್ಲಿ ಎಷ್ಟು ಏಟ್ ತಿಂದು ನೋವು ಅನುಭವಿಸ್ತಾ ಇರ್ತಾನೋ ಏನೋ, ಆ ಜೀಸಸ್ಸೇ ಅವನನ್ನು ಕಾಪಾಡ್ಬೇಕು. ಇಂಥವ್ರಿಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಓಕೆ, 53 ವಿಜಯನ್ ಕರ್ಕೊಂಬ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಐ ಆಮ್ ಸಾರಿ ವಿಜಯ್, ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮನ್ನ ರೌಡಿ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ. Sorry, Vijay. Please, I like you. ವಿಜಯ್ ಎಲ್ಲಿದ್ದಾರೆ? ಟೀ, ಬನ್ನು, ಬಿಸ್ಕತ್ ಏನ್ ಬೇಕು? ನನಗೆ ವಿಜಯ್ ಬೇಕು. ಅದು ನಮ್ಮ ಹೋಟ್ಲ್ನಾಗೆ ಸಿಗೋದಿಲ್ಲ. ಹೋಟೆಲ್ ಮುಂದೆ ಸಿಕ್ಕುತ್ತೆ ಅಂತ ನನಗೆ ಗೊತ್ತು, ಅದಕ್ಕೆ ಹುಡುಕೊಂಡು ಬಂದೆ. ನೋಡಿ ಮೇಡಮ್, ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಏನಿದ್ರು ಏಕ್ ಮಾರ್ ದೋ ತುಕಡ. ಒಂದ್ ಹುಡುಗಿ ಒಂದ್ ಹುಡುಗನ ಏತಿಕ್ಕಿದ್ದಾಗೆ ಹುಡ್ಕೊಂಡು ಬಂದಿದ್ದಾಳೆ ಅಂದ್ರೆ ಅದ್ರ ಅರ್ಥ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಶ್ರೀಮಂತರ ಮನೆ ಹುಡುಗಿ, ಅವನು ಬಡವ. ಅವನು ಇಷ್ಟದಂತೆ ಅವನ್ನ ಬದುಕೋಕೆ ಬಿಡು. ದಯವಿಟ್ಟು ತಾವು ಹೋಗ್ಬೋದು. ಹಾಯ್ ವಿಜಯ್, ನಾನ್ ನಿಮ್ಮನ್ನೇ ಹುಡುಕೊಂಡು ಬಂದೆ. ಯಾಕೆ? ನಾನೇನು ಝೂನಲ್ಲಿರೋ ಪ್ರಾಣಿನಾ ಅಥವಾ ಹಿಸ್ಟಾರಿಕಲ್ ಮಾನ್ಯುಮೆಂಟಾ? ನನ್ನ ಲೈಫ್ ಹಿಸ್ಟ್ರಿಲಿ ನಿಮ್ಮನ್ನೇ ಮಾನ್ಯುಮೆಂಟ್ ಆಗಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಒಬ್ಬ ರೌಡಿನ ಗುಂಡನ್ನ ಮಾನ್ಯುಮೆಂಟ್ ಆಗಿ ಇಟ್ಕೊಳ್ಳಲ್ಲ, ವಾಂಟೆಡ್ ಲಿಸ್ಟ್ ಅಲ್ಲಿ ಇಟ್ಕೋತಾರೆ ಅಂತ ನಾನು ಕೇಳಿದ್ದೀನಿ. ಎಸ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ನನಗೆ ಪರ್ಸನಲ್ ಆಗಿ ನೀವು ವಾಂಟೆಡ್, ಅದನ್ನೇ ಕೇಳೋಕ್ ಬಂದೆ. ಐ ಆಮ್ ಸಾರಿ, ನೀವು ದಾರಿ ತಪ್ಪು ಬಂದಿದ್ದೀರಾ ಅಂತ ಕಾಣುತ್ತೆ. ಇಲ್ಲ ವಿಜಯ್, ಇದುವರೆಗೂ ದಾರಿ ತಪ್ಪಿ ನಡೀತಿದ್ದೆ, ಈಗ ನಿಮ್ ದಾರಿಲೇ ನಡಿಬೇಕು ಅಂತ ಬಂದಿದ್ದೀನಿ.
ನೋಡಿ ಮಿಸ್ ಪೂರ್ಣಿಮಾ, ಸ್ವತಂತ್ರವಾಗಿ ಹಾರಾಡೋ ಹಕ್ಕಿನ ನಿಮ್ಮ ಚಿನ್ನದ ಪಂಜರದಲ್ಲಿ ಬಂಧಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಬಾಯ್. ವಿಜಯ್ ವಿಜಯ್ ವಿಜಯ್, ಸ್ಟಾಪ್ ಸ್ಟಾಪ್ ಸ್ಟಾಪ್. ರೀ ಮೇಡಮ್, ಯಾಕ್ರಿ ನನ್ನ ಸುಮ್ಮನೆ ಫಾಲೋ ಮಾಡ್ತಾನೆ ಇದ್ದೀರಾ? ನಿಮ್ಗೆ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ಇಲ್ಲ ಅಂದ್ರೆ ಅಂದ್ರೆ ನಾನು ನಿಮ್ ನೆರಳಿದ್ದ ಹಾಗೆ. ಇಷ್ಟಕ್ಕೂ ನಿಮ್ಮ ಮನಸ್ಸಲ್ಲಿ ಏನ್ರಿ ತಿಳ್ಕೊಂಡಿದ್ದೀರಾ? ಆಹಾ, ಬಾ ದಾರಿಗೆ. ನನ್ನ ಮನಸ್ಸಿನಲ್ಲಿ ನೀನಿದ್ಯಾ ಅಂದ್ರೆ ಐ ಲೈಕ್ ಯು. ಬಟ್ ಐ ಡೋಂಟ್ ಲೈಕ್ ಯು. ಇನ್ನು ಇದೆ ಇನ್ನು ಇದೆ. ಐ ಲವ್ ಯು. ಲವ್ವಾ? ನೋಡಿ ಮೇಡಮ್, ನನಗೆ ಈ ಪ್ರೀತಿ ಪ್ರೇಮದಲ್ಲೆಲ್ಲ ನಂಬಿಕೆ ಇಲ್ಲ. ಇಷ್ಟಕ್ಕೂ ಈ ವಿಜಯನ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ದಯವಿಟ್ಟು ಅದನ್ನ ಕನ್ಸಲ್ ಕೂಡ ನೆನ್ಸ್ಬೇಡಿ. ಹೌದಾ? ಯಾ. ಇದೇ ನಿನ್ನ ಬಾಯಲ್ಲಿ ಪೂರ್ಣಿಮಾ ಐ ಲವ್ ಯು ಅಂತ ಇನ್ನು 24 ಅವರ್ಸ್ ಒಳಗಡೆ ನಾನು ಹೇಳಿಸ್ಲಿಲ್ಲ, ನನ್ನ ಹೆಸರು ಪೂರ್ಣಿಮಾನೇ ಅಲ್ಲ. ಚಾಲೆಂಜ್? ಚಾಲೆಂಜ್. ನೋಡ್ತಿರು. ಸರ್, ಮ್ಯಾಚ್ ಬಾಕ್ಸ್ ಇದೆಯಾ? ಘಟನೆ. ಈ ಚಿತ್ರದಲ್ಲಿ ಕಾಣುವ ಪೂರ್ಣಿಮಾ ಎನ್ನುವ ಕಾಲೇಜು ಹುಡುಗಿ ವಿಜಯ್ ಎನ್ನುವ ಹುಡುಗನನ್ನು ಪ್ರೀತಿಸಿ ಆತನು ತನ್ನ ಪ್ರೇಮವನ್ನು ನಿರಾಕರಿಸಿದ್ದರಿಂದ ಭಗ್ನ ಹೃದಯಿಯಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದರಿಂದ ಆಕೆಯನ್ನು ಉಳಿಸಲು ಎಲ್ಲಾ ವೈದ್ಯರು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಆಕೆ ಈಗ ಕೋಮಾ ಸ್ಟೇಜಿನಲ್ಲಿ ಇದ್ದಾಳೆಂದು ತಿಳಿಸಲು ವಿಷಾದಿಸುತ್ತೇವೆ. ಈ ಚಿತ್ರದಲ್ಲಿ ಕಾಣುವ ವಿಜಯ್ ಎನ್ನುವ ಯುವಕನನ್ನ ಪೊಲೀಸರು ಹುಡುಕುತ್ತಿದ್ದಾರೆ. ಪೂರ್ಣಿಮಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ನಾನು ನೀನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಪೂರ್ಣಿಮಾ. ಐ ಲವ್ ಯು ಪೂರ್ಣಿಮಾ. ಐ ಲವ್ ಯು. ಹಾಯ್. ನೀನ್ ಸೋತೆ, ನಾನ್ ಗೆದ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಅಲ್ಲಿ ಪೇಷಂಟ್ಸ್ ಕಾಯ್ತಿದ್ದಾರೆ ಸರ್. ಅಯ್ಯೋ, ದಿವಸ ಆದ್ರೆ ಗೋಳು ಇದ್ದದ್ದೇ. ನಿನ್ನೆ ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ಲ. ಅನಂತನ ಅವಂತರ ಕಾಶಿನಾಥಂದು. ನಾಳೆ ಒಂದ್ ಕೆಲಸ ಮಾಡೋಣ, ಭಾನುವಾರ ನಂದಿ ಬೆಟ್ಟಕ್ಕೆ ಪಿಕ್ನಿಕ್ ಹೋಗೋಣ. ನಿಮ್ ಹೆಂಡತಿ ಗೊತ್ತಾದ್ರೆ? ಅಯ್ಯೋ, ಅದ್ರ ಯೋಚನೆ ನಿನಗೆ ಯಾಕೆ? ಏನೋ ಒಂದು ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿ ಬರ್ತೇನೆ. ನಾಳೆ ನೀ ಬಸ್ ಸ್ಟ್ಯಾಂಡ್ ಅಲ್ಲಿ 10 ಭೇಟಿ ಮಾಡ್ತಾ ಇರು, ನಾ ಬಂದು ಪಿಕಪ್ ಮಾಡ್ತೇನೆ. ಅಮ್ಮ ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ಡಾಕ್ಟರ್ ಬಂದ್ಬಿಡ್ತಾರೆ. ಅಮ್ಮ, ಡೇವಿಡ್, ಡಾಕ್ಟರ್ ಏನಂದ್ರು? ಡಾಕ್ಟರ್ ಅಮ್ಮನ್ ನೋಡಿದ್ರೆ ತಾನೆ ಏನಾಗಿದೆ ಅಂತ ಹೇಳೋಕೆ. ಜ್ವರ ಕುದೀತಾ ಇದೆ, ಕೆಮ್ಮು ಕಂಟ್ರೋಲ್ಗೆ ಬಂದಿಲ್ಲ. ಡಾಕ್ಟ್ರು ಬಹಳ ಹೊತ್ತಿಂದ ಒಳಗಡೆನೆ ಇದ್ದಾರೆ. ಸ್ವಲ್ಪ ಇರು, ಬರ್ತೀನಿ. ನನ್ ಡಾರ್ಲಿಂಗ್. ಡಾಕ್ಟರ್, ನನ್ನ ತಾಯಿ ಕೆಮ್ಮು ತಡ್ಕೊಳಕ್ಕಾಗದೆ ತುಂಬಾ ನಳ್ತಿದ್ದಾರೆ. ದಯವಿಟ್ಟು ಬಂದು ಅಟೆಂಡ್ ಮಾಡಿ. ನೋಡಿ, ನಾನೊಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಾ ಇದ್ದೆ, ಆಮೇಲೆ ಬರ್ತೇನೆ, ಹೊರಗಿರಿ. ಡಾಕ್ಟರ್, ನಿಮ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ನಾನು ನೋಡಿದ್ದೀನಿ. ಪ್ಲೀಸ್ ಮೊದಲು ಬಂದು ನನ್ನ ತಾಯಿ ಟ್ರೀಟ್ ಮಾಡಿ. ರೀ ಮಿಸ್ಟರ್, ನಾನು ಆಗ್ಲೇ ಹೇಳಿಲ್ಲ ಆಮೇಲೆ ಬರ್ತೀನಂತ? ಹೊರಗಡೆ ವೇಟ್ ಮಾಡ್ರಿ, ಹೋಗ್ರಿ. ಡಾಕ್ಟರ್ ಪ್ಲೀಸ್. ಐ ಸೇ ಗೆಟ್ ಔಟ್. ಯು ಬ್ಲಡಿ. ಏನಾಯ್ತು ನಿನ್ಗೆ? ಜವಾಬ್ದಾರಿ ಒಬ್ಬ ಡಾಕ್ಟರ್ ಆಗಿ ಇಲ್ಲಿ ನಳ್ತಾರ ಪೇಷಂಟ್ ಟ್ರೀಟ್ ಮಾಡೋದ್ ಬಿಟ್ಟು ಒಳಗಡೆ ರೊಮ್ಯಾನ್ಸ್ ಮಾಡ್ತೀನೋ? ನನ್ನ ಮಗ. ಹೊಡಿಬೇಡಿ, ತಪ್ಪಾಯ್ತು. ಬಾ ಅಮ್ಮ, 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 ಔಷಧಿ ಕೊಡ್ತೀನಿ, ಬಾ ಅಮ್ಮ. ಅಮ್ಮ, ಡಾಕ್ಟರ್ ಮಾಡಿದ್ದು ತಪ್ಪೇ ಇರಬಹುದು, ಹಾಗಂತ ಅವ್ರನ್ನ ಹಾಗೆ ಹೊಡೆಯೋದು? ನಾನೇನ್ ಮಾಡ್ಲಿ? ಅವ್ನ್ ಬೇಜವಾಬ್ದಾರಿ ಮಾತುಗಳು ಕೇಳಿ ನನ್ನ ಕೈಲಿ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ವಿಜಯ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನಗೆ ಮುಂಗೋಪ ಜಾಸ್ತಿ. ಹಾಗಾದ್ರೆ ಡಾಕ್ಟರ್ ಮಾಡಿ ಸರಿ ಅಂತೀಯಾ? ನೋಡಿದ್ಯಾ, ಇದನ್ನೇ ಬೇಡ ಅನ್ನೋದು. ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ರೆ ಇನ್ಮೇಲೆ ಈ ಬರ್ದಾಟ ಹೊಡೆದಾಟ ಯಾವುದಕ್ಕೂ ಹೋಗ್ಕೂಡ್ದು. ಅಂದ್ರೆ ಅನ್ಯಾಯ ನಡೀತಾ ಇದ್ರೆ ನೋಡ್ತಾ ಸುಮ್ಮನೆ ಕೂತ್ಕೊಂತೀಯಾ? ನೋಡು ವಿಜಯ್, ಅನ್ಯಾಯ ಮಾಡ್ದ ಅಂತ ನೀನು ಯಾರ ಮೇಲೋ ಕೈ ಮಾಡ್ದೆ ಅಂತ ಇಟ್ಕೋ. ಒಂದು ವೇಳೆ ಆ ಮನುಷ್ಯ ಏನಾದ್ರೂ ಆಗಿ ಸತ್ತೋದ್ರೆ ನಿನ್ನ ಗತಿ ಏನು? ನಿನ್ನ ನಂಬಿರೋ ನನ್ನ ಗತಿ ಏನು? ಕೊಲೆಗಾರ ಅಂತ ಪಟ್ಟ ಕಟ್ಕೊಂಡು ಕೈಗೆ ಬೇಡಿ ಹಾಕಿಸ್ಕೊಂಡು ಇಡೀ ಊರೇ ಕೇಕೆ ಹಾಕೊಂಡು ನಗ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ನಾನ್ ಜೀವ ಸಹಿತ ಇರ್ತೀನ?
ಮಾನ ಮರ್ಯಾದೆಗೆ ಹೆದ್ರು ನಿನ್ನ ಸಾಕು ತಂದೆ ಸಲೀಂ ದಾದ ಅವಮಾನ ತಾಳ್ಲಾರ್ದೆ ನೇಣು ಹಾಕೊಂಡು ಸಾಯ್ಬೇಕಾ? ನಿನ್ನ ಬಡ ಹುಟ್ಟಿದ ಅಣ್ಣ ಅನ್ಕೊಂಡಿರೋ ಡೇವಿಡ್ ರೀಟಾ ಈ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗತ್ತಾ? ನ್ಯಾಯ ಗೆಲ್ಲಬೇಕು, ಸಮಾಜನ ಉದ್ಧಾರ ಮಾಡ್ಬೇಕು ಅಂತ ಉನ್ನತ ಆದರ್ಶಗಳನ್ನ ಇಟ್ಕೊಂಡಿರೋ ನಿನ್ನ ಆಸೆಗಳನ್ನ ಗಾಡಿಗೆ ತೂರ್ಬಿಟ್ಟು ಬಾಳು ಪೂರ್ತಿ ಜೈಲಲ್ಲೇ ಕೊಳಿತೀಯಾ? ಇಷ್ಟು ದಿವಸ ನ್ಯಾಯನ ಕಾಪಾಡೋದಕ್ಕೆ ಎಷ್ಟೊಂದು ಹೊಡೆತ ತಿಂದಿದ್ಯಾ, ಎಷ್ಟೊಂದು ನೋವು ಅನುಭವಿಸಿದ್ಯಾ. ಅದಕ್ಕೆ ಸಿಕ್ಕೋ ಪ್ರತಿಫಲ ಕೊಲೆಗಾರ ಅನ್ನೋ ಪಟ್ಟಣ. ಜನ ನಿನ್ನ ರೌಡಿ ಅಂತ ಕರೆಯೋದು ನಿನಗಿಷ್ಟನಾ? ವಿಜಯ್, ನೀ ನನ್ನ ಪ್ರೀತಿಸ್ತಾ ಇರೋದು ನಿಜನಾ? ಹೌದು. ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಪ್ರಮಾಣ ಮಾಡು.